ಬಿಗ್ ಡಿಬೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮಿತ್ ಪಾಳ್ಯ. ಇವತ್ತಿನಿಂದ ಬಿಗ್ ಡಿಬೇಟ್ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀವಿ. ನಮ್ಮ ಇವತ್ತಿನ ಮೊದಲನೇ ಸಬ್ಜೆಕ್ಟೇ ನಿತ್ಯ ನರಕ. ನಿತ್ಯ ನರಕದ ಬಗ್ಗೆ ಸುವರ್ಣ ನ್ಯೂಸ್ ಒಂದು ವಿಸ್ತೃತವಾದ ವರದಿ ಪ್ರಕಟ ಮಾಡಿತ್ತು. ನಿತ್ಯಾನಂದನಿಂದ ತೊಂದರೆಗೊಳಗಾದ ಆರತಿ ರಾವ್ ಸುವರ್ಣ ನ್ಯೂಸ್ನಲ್ಲಿ ಕುಳಿತು ಇಡೀ ನಿತ್ಯಾನಂದನ ಚರಿತ್ರೆಯನ್ನು ಬೆಚ್ಚಿಟ್ಟಿದ್ರು. ಕೇವಲ ಒಂದಷ್ಟು ಮಾತ್ರ ತೋರಿಸಿದ್ವಿ, ಇನ್ನೂ ಬೇಕಾದಷ್ಟು ವಿಚಾರ ನಮ್ಮ ಹತ್ರ ಇದೆ. ಅದರ ಜೊತೆಗೆ ಸುವರ್ಣ ನ್ಯೂಸ್ ಕೇವಲ ನೇರವಾಗಿ ಆಕೆಯ ಸಂದರ್ಶನ ಮಾಡಿಲ್ಲ, ಅದಕ್ಕೆ ಬೇಕಾದಂತಹ ನೂರಾರು ದಾಖಲೆಗಳನ್ನು ಸಂಗ್ರಹಿಸಿದೆ. ಇದನ್ನೆಲ್ಲ ಇಟ್ಕೊಂಡು ಇವತ್ತು ಬಿಗ್ ಡಿಬೇಟ್ನಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಇವತ್ತಿನಿಂದ ವಿಚಾರ ಪ್ರಚೋದಕ ಚರ್ಚೆಗಳನ್ನು ಇಟ್ಕೊಂಡು ಸುವರ್ಣ ನ್ಯೂಸ್ನಲ್ಲಿ ಬಿಗ್ ಡಿಬೇಟ್ ಆರಂಭವಾಗುತ್ತೆ. ನನ್ನ ಜೊತೆ ಗಣ್ಯ ಅತಿಥಿಗಳಿರ್ತಾರೆ. ರಾಜ್ಯದ ಎಲ್ಲ ಭಾಗಗಳಿಂದಲೂ ಮಾತಾಡ್ಬೋದು. ಸುವರ್ಣ ನ್ಯೂಸ್ ವೀಕ್ಷಕರು ನೀವು ಕೂಡ ಇದರಲ್ಲಿ ಭಾಗಿಯಾಗಬಹುದು. ಇವತ್ತಿನ ಮೊದಲ ಸಬ್ಜೆಕ್ಟ್ ಬಿಗ್ ಡಿಬೇಟ್ನಲ್ಲಿ ನಿತ್ಯ ನರಕ. ನನ್ನ ಜೊತೆ ಇವತ್ತು ಬಿಗ್ ಡಿಬೇಟ್ನಲ್ಲಿ ಭಾಗವಹಿಸೋದಕ್ಕೆ ಗಣ್ಯ ಅತಿಥಿಗಳು ಸ್ಟುಡಿಯೋದಲ್ಲಿದ್ದಾರೆ. ಹುಬ್ಬಳ್ಳಿಯಿಂದ ಮುತಾಲಿಕರಿದ್ದಾರೆ, ಇಲ್ಲಿ ಶಾಂತವೀರ ಸ್ವಾಮೀಜಿ, ಋಷಿಕುಮಾರ್ ಸ್ವಾಮೀಜಿ, ದ್ವಾರಕನಾಥ್ ಇದ್ದಾರೆ, ಮಹಿಳಾ ಸಂಘಟನೆಯಿಂದ ವೀಣಾ ಇದ್ದಾರೆ, ಜೊತೆಗೆ ಮದನ್ ಪಟೇಲ್ ಕೂಡ ನಮ್ಮ ಜೊತೆ ಮಾತಾಡ್ತಾರೆ. ಇವರೆಲ್ಲರ ಜೊತೆ ಮಾತಾಡ್ತೀನಿ. ಅದಕ್ಕೆ ಮೊದಲು ಈ ನಿತ್ಯ ನರಕ ಏನು, ಆರತಿ ರಾವ್ ಬೆಚ್ಚಿಟ್ಟ ಸತ್ಯಗಳೇನು ಅನ್ನೋದನ್ನ ಕೆಲವು ಗ್ಲಿಮ್ಸ್ ನೋಡೋಣ. ಕೆಲವು ವಿಚಾರಗಳನ್ನು ಅಷ್ಟೇ ನೋಡಿ ನಾವು ಚರ್ಚೆಗೆ ನೇರವಾಗಿ ಭಾಗವಹಿಸೋಣ. ಆ ವಿಚಾರ ಏನು ಅನ್ನೋದನ್ನ ನಿಮ್ಮ ಮುಂದೆ ಈ ಪ್ಯಾಕೇಜ್ನಲ್ಲಿ. ಆಕೆ ಆರತಿ. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ನಿತ್ಯಾನಂದನ ಲೈಂಗಿಕ ಹಗರಣ ಬಹಿರಂಗವಾಗಿದ್ದರ ಹಿಂದಿನ ಪ್ರಮುಖ ಅಸ್ತ್ರ. ಹಲವು ವರ್ಷಗಳಿಂದ ನಿತ್ಯಾನಂದನ ವಿರುದ್ಧ ಕಾನೂನು ಸಮರ ನಡೆಸುತ್ತಿರುವ ಈಕೆ ಸುವರ್ಣ ನ್ಯೂಸ್ ಸ್ಟುಡಿಯೋಕ್ಕೆ ಬಂದು ನಿತ್ಯಾನಂದನ ಲೈಂಗಿಕ ಕಿರುಕುಳದ ದೊಡ್ಡ ಅಧ್ಯಾಯವನ್ನೇ ಬಿಚ್ಚಿಟ್ರು. ಆಗಲೇ ಈಕೆ ತಮಗೆ ಜೀವ ಭಯವಿದೆ ಅನ್ನೋದನ್ನ ಬಹಿರಂಗಪಡಿಸಿದ್ರು. ಕ್ಲೋಸ್ ಫ್ರೆಂಡ್ ಆಶ್ರಮದಲ್ಲಿ ನಿತ್ಯಾನಂದನ್ ಪರ್ಸನಲ್ ಸೆಕ್ರೆಟರಿ ಗೋಪಿಕಾ, ಗೋಪಿಕಾ 2 ವರ್ಷದಿಂದ ಅವ್ರ ಬಗ್ಗೆ ಒಂದು ನ್ಯೂಸು ಇಲ್ಲ ಸರ್. ಅವ್ರು ಎಲ್ಲಿದ್ದಾರೆ, ಏನು ಮಾಡ್ತಾಗಿದ್ದಾರೆ ಒಂದು ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಸರ್. CIDನೂ ಅವ್ರ ಬಗ್ಗೆ ಹುಡುಕ್ತಾ ಇದ್ರು, ಅವ್ರನ್ನ ಸರ್ಚ್ ಮಾಡ್ತಾಗಿದ್ರು. ಅವ್ರಿಗೂ ಒಂದು ಕ್ಲೂ ಇಲ್ಲ ಎಲ್ಲಿದ್ದಾರೆ ಅಂತ. ಯಾರಿಗೂ ಗೊತ್ತಿಲ್ಲ ಸರ್ ಅವ್ರಿಗೆ ಏನಾಯಿತು ಅಂತ. ಮೇ ಬಿ ಅವರು ಏನಾದ್ರು ಪರ್ಮನೆಂಟಾಗಿ ಸೈಲೆನ್ಸ್ ಮಾಡಿಬಿಟ್ರಾ ನನಗೆ ಗೊತ್ತಿಲ್ಲ. ಆದರೆ ನನಗೂ ಆ ಥರ ಮಾಡೋಕ್ಕೆ ಸಾಧ್ಯ ಹಾಗೆ ಅಂತ ನನಗೆ ಹೆದರಿಕೆ ಆಗಿದೆ. ಆರತಿಯ ಅನುಮಾನ ನಿಜವಾಗಿದೆ. ಒಂದು ಕಡೆ ನಿತ್ಯಾನಂದ ಸ್ವಾಮಿ ತಾನೇನೂ ತಪ್ಪು ಮಾಡಿಲ್ಲ ಅಂತ ಸ್ಪಷ್ಟನೆ ಕೊಡುತ್ತಲೇ ಆರತಿಯ ಚಾರಿತ್ರವಧೆಗೆ ಕೈ ಹಾಕಿದ್ದಾರೆ. ಇತ್ತ ಆರತಿ ನಾಪತ್ತೆಯಾಗಿದ್ದಾರೆ. ಆಕೆ ಎಲ್ಲಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆಕೆಯ ಫೋನ್ ಸ್ವಿಚ್ ಆಫ್ ಆಗಿದೆ. ಆರತಿಯವರ ಮೊಬೈಲ್ ಫೋನ್ಗಳು ಈಗ ನಾಟ್ ರೀಚಬಲ್. ಆದರೆ ಅತ್ತ ನಿತ್ಯಾನಂದ ಸ್ವಾಮಿ ಆರತಿಗೆ HIV ಅಂತ ಲೈಂಗಿಕ ಸೋಂಕು ರೋಗವಿದೆ ಎನ್ನುತ್ತಿದ್ದಾರೆ. ತನ್ನನ್ನು ತಾನು ಮಿಸ್ಟರ್ ಕ್ಲೀನ್ ಅನ್ನೋ ಬರದಲ್ಲಿ ಆರತಿಯ ಚಾರಿತ್ರವಧೆಗೆ ಮುಂದಾಗಿದ್ದಾರೆ. Somebody was accusing me of convincing and having a sexual relationship with that person in one Karnataka media. I wanted to very clearly tell, categorically express, it is completely false. And the same lady has given the same complaint to US police also. The evidence we provided, US police has closed the case saying it's a false accusation because that lady is carrying a sexually transmitted disease like HIV, but not exactly HIV, a disease called herpes 2. From the time even she is accusing that she has had physical relationship with me. So we proved through my blood test that I don't have that STD. She claims of 40 incidents. Even one incident or 2 incidents is enough for that disease to spread. I don't have that disease and she has that disease is a solid proof that this whole accusation is false. ನಿತ್ಯಾನಂದ ಸ್ವಾಮಿ ತನ್ನನ್ನು ತಾನು ಸಂಭಾವಿತ ಆಧ್ಯಾತ್ಮಿಕ ಸಾಧನೆ ಮಾಡಿರುವ ಸ್ವಾಮೀಜಿ ತಾನು ಯಾವುದೇ ತಪ್ಪು ಮಾಡಿಲ್ಲ ಎಂದೇನೋ ಹೇಳುತ್ತಿದ್ದಾರೆ. ಆದರೆ ರಂಜಿತಾ ಜೊತೆಗಿನ CD ಪ್ರಕರಣ, ತಾಂತ್ರಿಕ ಸೆಕ್ಸ್ ಅಗ್ರಿಮೆಂಟ್ ಪ್ರಕರಣ ಸೇರಿದಂತೆ ಅವರ ಮೇಲಿನ ಯಾವ ಆರೋಪಗಳಿಂದಲೂ ಅವರಿನ್ನೂ ಮುಕ್ತರಾಗಿಲ್ಲ. ತಾನು ಮಿಸ್ಟರ್ ಕ್ಲೀನ್ ಅನ್ನೋಕೆ ಅವರು ತೋರಿಸ್ತಿರೋದು ಅಮೆರಿಕದ ನ್ಯಾಯಾಲಯ ಮತ್ತು ವರದಿಗಳನ್ನ. ಅವುಗಳಿಗೆ ಅಧಿಕೃತ ಮಾನ್ಯತೆಯಂತೂ ಇಲ್ಲ, ನಿತ್ಯಾನಂದರ ಭಕ್ತರು ನಂಬುತ್ತಿದ್ದಾರೆ. ಆದರೆ ನಿತ್ಯ ಆಶ್ರಮದ ಸತ್ಯಾಸತ್ಯತೆಗಳು ಇಂದಿಗೂ ನಿಗೂಢ ರಹಸ್ಯವಾಗಿಯೇ ಉಳಿದಿವೆ.
ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಇದಿಷ್ಟು ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿವಿ. ನಾವು ಏನು ಚರ್ಚೆ ಮಾಡ್ತಾ ಇದ್ದೀವಿ ಇವತ್ತು ಬಿಗ್ ಡಿಬೇಟಲ್ಲಿ ಅಂತ, ಇದು ನಿಜವಾಗಲೂ ಬಿಗ್ ಡಿಬೇಟ್ ಆಗಲೇಬೇಕು. ಈಗಾಗಲೇ ರಾಜ್ಯಾದ್ಯಂತ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ. ಈ ವಿಚಾರವನ್ನು ಹೊರಗಿಡಿದಾಗ, ಆರತಿ ತನ್ನ ವಿಚಾರವನ್ನು ಹೇಳ್ಕೊಂಡಾಗ ಈ ರಾಜ್ಯದ ಅನೇಕ ಜನ ಸ್ಪಂದಿಸಿದರು. ಕಾನೂನಿನ ಮೂಲಕ, ಆರ್ಥಿಕವಾಗಿ ಸಹಾಯ ಮಾಡೋದ್ರ ಮೂಲಕ ಕೇವಲ ರಾಜ್ಯದಿಂದ ಅಷ್ಟೇ ಅಲ್ಲ, ವಿದೇಶಗಳಿಂದಲೂ ಕೂಡ ದೂರವಾಣಿ ಕರೆ ಮಾಡಿದರು. ಅಂದರೆ ಆರತಿಯ ಜೊತೆಯಲ್ಲಿ ನಾವಿದ್ದೀವಿ ಅಂತ. ಸುವರ್ಣ ನ್ಯೂಸ್ಗೆ ಒಂದು ಅನುಮಾನ ಕಾಡ್ತಾ ಇದೆ. ರಾಜ್ಯದ ಜನ ವಿದೇಶದಿಂದಲೂ ಕೂಡ ಸ್ಪಂದಿಸ್ತಾ ಇದ್ದಾಗ ರಾಜ್ಯ ಸರ್ಕಾರಗಳು ನಮ್ಮ ಕಾನೂನು ವ್ಯವಸ್ಥೆ ಯಾಕೆ ಅವ್ರ ಸಪೋರ್ಟಿಗೆ ನಿಲ್ತಾ ಇಲ್ಲ ಅನ್ನೋದು, ಅಂದರೆ ತನಿಖೆ ಆಗಲಿ ಅಂತ. ಇದಕ್ಕೆ ಬೇಕಾದ ಎಲ್ಲ ಮಾಹಿತಿಗಳು ಸುವರ್ಣ ನ್ಯೂಸ್ ಬಳಿ ಕೂಡ ಇದೆ. ಸುವರ್ಣ ನ್ಯೂಸ್ ಸಂದರ್ಶನ ಪ್ರಕಟ ಮಾಡಿದೆ ವಿಸ್ತೃತವಾಗಿ. ಇದೆಲ್ಲವೂ ಇರಬೇಕಾದ್ರೆ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಬೇಕಾದ, ಆಡಳಿತ ವ್ಯವಸ್ಥೆ ಮೇಲೆ ಹಿಡಿತಾ ಇರಬೇಕಾದ ವ್ಯಕ್ತಿಗಳು ಯಾಕೆ ಯಾವುದೇ ಕ್ರಮ ಕೈಗೊಳ್ಳೋದಕ್ಕೆ ಮುಂದೆ ಆಗ್ತಾ ಇಲ್ಲ? ಇದು CID ತನಿಖೆ ಕೂಡ ನಡೀತಾ ಇದೆ. CID ಕೈಯಲ್ಲೂ ಕೂಡ ಈ ಕೇಸ್ ಇದೆ. ಸುವರ್ಣ ನ್ಯೂಸ್ ಮುಕ್ತವಾಗಿದೆ, ಅವ್ರಿಗೂ ಕೂಡ ಸಹಕರಿಸೋದಕ್ಕೆ ನಾವು ಸಿದ್ಧರಿದ್ದೀವಿ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಹುಬ್ಬಳ್ಳಿಯಿಂದ ಮುತಾಲಿಕ್ ಇದ್ದಾರೆ, CS ದ್ವಾರಕಾನಾಥ್ ಇದ್ದಾರೆ, ಶಾಂತವೀರ್ ಸ್ವಾಮೀಜಿ ಇದ್ದಾರೆ, ಋಷಿಕುಮಾರ್ ಸ್ವಾಮೀಜಿ ಇದ್ದಾರೆ, ಜೊತೆಗೆ ಮಹಿಳಾ ಸಂಘಟನೆಯಿಂದ ವೀಣಾ ಅವರಿದ್ದಾರೆ. ಎಲ್ಲರೂ ಕೂಡ ಸ್ವಾಗತ ನಮ್ಮ ಈ ಚರ್ಚೆಗೆ. ಮೊದಲಿಗೆ ನಾನು ಮುತಾಲಿಕ್ ಅವರಿಗೆ ಮಾತಾಡ್ತೀನಿ. ಮುತಾಲಿಕ್ ಜಿ, ಈಗ ನಿತ್ಯಾನಂದರ ಬಗ್ಗೆ ವರದಿ ಪ್ರಕಟಿಸಿದ ಸುವರ್ಣ ನ್ಯೂಸ್ ವರದಿಯನ್ನು ತಾವು ಗಮನಿಸಿರ್ತೀರಿ. ತಮ್ಮ ಅಭಿಪ್ರಾಯ ಏನು? ಈಗ ಆರತಿ ರಾವ್ ಮಾಡಿದ ಸರಿನಾ ತಪ್ಪ? ನಾನು ಸುವರ್ಣ ನ್ಯೂಸ್ ಪ್ರಕಟ ಮಾಡಿದಂಥ ಆ ಎರಡೂ, ಅಂದರೆ ಬೆಳಗ್ಗೆ ಮತ್ತು ಸಂಜೆಗೆ ನಾನು ಬ್ಯುಸಿ ಇದ್ದಿದ್ದರಿಂದ ನೋಡೋಕ್ಕಾಗಿಲ್ಲ. ಆದರೆ ಕನ್ನಡ ಪ್ರಭಾದ ರಿಪೋರ್ಟನ್ನು ನಾನು ಓದಿದ್ದೀನಿ. ಸೊ ಈಗ ನನ್ನ ಅನಿಸಿಕೆ ಇಷ್ಟೇ, ಒಮ್ಮೆಲೆ ಯಾರೋ ತಪ್ಪಿತಸ್ಥರಿದ್ದಾರೆ ಅಂತನ್ನುವಂಥದ್ದು ಇವತ್ತು ಹೇಳಿಕೆ ಕೊಡೋದು ಸರಿ ಅಲ್ಲ ಅಂತ ಅನಿಸುತ್ತೆ. ನೀವು ಒಂದು ನಿತ್ಯ ನರಕ ಅಂತನ್ನುವಂಥ ಹೆಡ್ಡಿಂಗ್ ಕೂಡ, ಇದು ಒಮ್ಮೆಲೆ ಡಿಸಿಷನ್ ಕೊಡಕ್ಕೆ ಹೋಗ್ಬೇಡಿ. ಇಲ್ಲ ಮುತಾಲಿಕ್ರೆ, ಒಂದು ಸೈಡ್ ಆಯ್ತು ಡಿಸಿಷನ್ ಇಲ್ಲ ಮುತಾಲಿಕ್ರೆ, ನನ್ನ ಹತ್ರ ನೂರಾರು ದಾಖಲೆಗಳಿದೆ, ನಿಮ್ಗೆ ಎಲ್ಲವೂ ತೋರಿಸಬಲ್ಲೆ. ಪ್ರತಿಯೊಂದನ್ನು ಕೂಡ ನಾನು ಈ ಕಾರ್ಯಕ್ರಮದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಪ್ರತಿಯೊಂದು ವಿಚಾರನೂ ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಮ ಪ್ರಕಾರ ಈಗ ನೇರವಾಗಿ ಅದನ್ನು ಹೇಳಬೇಡಿ ಅಂತೀರಿ. ತಾವೇನು ಹೇಳ್ತೀರಿ ದ್ವಾರಕನಾಥ್? ಬರ್ತೀನಿ ನಿಮಗೆ ನಾನು. ಇಲ್ಲ, ಇದು ಬರೀ ಒಂದು ಇಂಡಿವಿಜುವಲ್ ಮೇಲೆ ಆಗ್ತಾ ಇರುವಂತಹ ಇದಲ್ಲ, ಇದು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸ್ತಾ ಇರುವಂತಹ ಒಂದು ಗಂಭೀರವಾದ ಸಮಸ್ಯೆ ಇದು. ಇದನ್ನು ಯಾರೋ ಒಬ್ಬರು ಕಂಪ್ಲೇಂಟ್ ಕೊಟ್ಟರು, ಅದನ್ನ ನೀವು ಕ್ಯಾರಿ ಮಾಡಬೇಡಿ ಅಂತ ಮುತಾಲಿಕ್ ಅವರು ಹೇಳ್ತಾ ಇದ್ದಾರೆ. ಅದು ಬೇರೆ ಪ್ರಶ್ನೆ. ಸಮಾಜದ ಸ್ವಾಸ್ಥ್ಯವನ್ನೇ ಕೆಡಿಸ್ತಾ ಇರುವಂಥದ್ದು ಒಂದು ಸೀರಿಯಸ್ನೆಸ್ಸನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಿಲ್ಲಿ. ಯಾಕಂದರೆ ಆ ಮನುಷ್ಯನ ಬಗ್ಗೆ ಇವತ್ತೇ ಅಲ್ಲ, ಈ ಹಿಂದೆನೂ ಅನೇಕ ಕಂಪ್ಲೇಂಟ್ಗಳಾಗಿದ್ದಾವೆ. ಈಗ ನೀವು ದಾಖಲೆಗಳನ್ನು ತೋರಿಸ್ತಾ ಇರೋದು ನೋಡಿದ್ದು ಅಂತ ಹೇಳಿದ್ರೆ ಇನ್ನೂ ಅನೇಕ ಕಂಪ್ಲೇಂಟ್ಗಳಿದ್ದಾವೆ. ಇದು ಸಮಾಜ ಎಷ್ಟು ಮಾತ್ರ ಆರೋಗ್ಯವಾಗಿದೆ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡಬೇಕಾಗುತ್ತೆ. ನಮ್ಮೆಲ್ಲರ ಜವಾಬ್ದಾರಿ ಅದು. ಸ್ವಾಮೀಜಿಗಳ ಕೆಲಸ ಏನು? ಸ್ವಾಮಿ ತಾವು ಹೇಳಿ. ಋಷಿಕುಮಾರ್ ಮಾತಾಡಿ. ಸ್ವಾಮಿ ಆರತಿ ರಾವ್ ಅನ್ನೋ ಒಬ್ಬ ಹೆಣ್ಣು ಮಗಳಿಗೆ ಬಹಿರಂಗವಾಗಿ ಬಂದು ಮಾತಾಡಿದ್ದಾರೆ. ಅಲ್ಲ, ನಾನು ಅನೇಕ ವರ್ಷಗಳ ಅವ್ರ ನೋವನ್ನು ಹೇಳ್ಕೊಂಡಿದ್ದಾರೆ. ಇಡೀ ನಾನು ನೋಡಿದೆ, ಆ ಒಂದು ಚಿತ್ರಣವನ್ನು ನೋಡಿದೆ. ಆಕೆಯ ಅವಳು ನಿಷ್ಕಲ್ಮಶವಾಗಿ ಹೇಳ್ತಾ ಇದ್ದಾಳೆ ಅನ್ನುವಂಥ ರೂಪವನ್ನು ನೋಡಿದ್ವಿ. ಜೊತೆಗೆ ಆರತಿ ರಾವ್ ಅವರು 5 ವರ್ಷ ಏನ್ ಮಾಡ್ತಿದ್ರು ಅನ್ನುವಂತ ಒಂದು ಪ್ರಶ್ನೆ ಹುಟ್ಟುತ್ತೆ. ಆದ್ರೆ ಉತ್ತರ ಇದೆ ಏನು ಅಂತಂದ್ರೆ, ನಾನು ಯೋಚನೆ ಮಾಡಿ ಸುಮಾರು ಡಾಕ್ಟರ್ಗಳನ್ನ ಸ್ಪಂದಿಸಿದಾಗ ಇದು ನಿಜ, ಒಂದು ಹಿಪ್ನೋಟೈಸ್ ಆದಂಗೆ ಆಗ್ಬಿಟ್ಟಿರ್ತಾರೆ ಆ ಮಹಿಳೆ, ಆಗಿರಬಹುದು ಸ್ವಾಮೀಜಿ ಅಂತ ಹೇಳಿ. ಇವತ್ತು ಇಡೀ ಆರತಿ ಹೇಳ್ತಾ ಇರ್ತಕ್ಕಂಥ ಚಿತ್ರದಲ್ಲಿ ಎಲ್ಲೂ ಸುಳ್ಳು ಅನ್ನೋವಂಥದ್ದು ಕಾಣಲ್ಲ. ಆರತಿದೊಬ್ಬಳದ್ದು ಬಿಟ್ಬಿಡೋಣ, ಸ್ವಾಮಿತ್ವ ಅನ್ನೋದನ್ನ ಬಿಟ್ಬಿಡೋಣ. ನಾನು ಸ್ವಾಮಿ, ಕೊಳದು ಮಾಡ್ತವ್ರ ಸ್ವಾಮಿಗಳು, ಇನ್ನೊಬ್ರು ಸ್ವಾಮಿ ಅನ್ನೋದನ್ನ ಬಿಟ್ಬಿಡೋಣ. ಮಾನವ ಧರ್ಮದಲ್ಲಿ ನೋಡೋಣ, ಮನುಷ್ಯರಾಗೋಣ. ಮೊದಲು ಮನುಷ್ಯರಾಗಿ ನೋಡೋಣ. 2 ತಿಂಗಳು ಮಗುನ ಅಭಾಷಣ ಮಾಡಿಸ್ತಾನೆ ಆತ ಅಂತಂದ್ರೆ, ಆಕೆ ತಾಯಿಯಾಗಿ ಅವಳು ಹೇಳ್ಕೊಳ್ತಾಳೆ ಆ ನೋವನ್ನ ಅಂತ ಅಂದ್ರೆ, ನನ್ನನ್ನು ಈ ರೀತಿ ಶೋಷಣೆ ಮಾಡಿದ್ರು ಅಂತ ಹೇಳ್ತಾಳೆ ಅಂತಂದ್ರೆ, ಒಬ್ಬ ಮನುಷ್ಯನಾಗಿ ಒಂದು ಹೆಣ್ಣಿಗಾಗ್ತಾ ಇರುವಂತ ನೋವನ್ನ ತಿಳ್ಕೊಳ್ಳೋಕೆ ಅವ್ನು ಸ್ವಾಮಿ. ರೈಟ್. ನಿಮ್ ಜೊತೆ ಮಾತಾಡ್ತೀನಿ, ಇನ್ನಷ್ಟು ಮಾತಾಡ್ತೀನಿ. ಶಾಂತವೀರ್ ಸ್ವಾಮೀಜಿ ಮತ್ತು ವೀಣಾ ನಿಮ್ ಜೊತೆ ಕೂಡ ಮಾತಾಡ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.